ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚಂದ್ರತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ಚೈತ್ರ ರಾಜ್. ವೀಕ್ಷಕರಿಗೆ ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ನೋಡೋಕ್ಕೂ ಮುಂಚೆ ಐಎಂಎ ಜ್ಯುವೆಲ್ಲರಿ ದೋಖಾಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅದನ್ನ ನೋಡೋಣ. ಕೋಟಿ ಕೋಟಿ ಪಂಗನಾಮ ಹಾಕಿದವನ ಬ್ಯಾಕ್ ಗ್ರೌಂಡ್ ಇದೀಗ ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಪ್ರಭಾವಿ ರಾಜಕಾರಣಿಗಳೊಂದಿಗೆ ಮನ್ಸೂರ್ ಲಿಂಕ್ ಇತ್ತು ಅನ್ನೋದು ಈಗ ಬಹಿರಂಗವಾಗ್ತಾ ಇದೆ. ಅಷ್ಟೇ ಅಲ್ಲ, ಸಚಿವರೊಂದಿಗೂ ಕೂಡ ಈತನಿಗೆ ಲಿಂಕ್ ಇದೆ. ರೋಷನ್ ಬೇಗ್ ಹೆಸರನ್ನ ಆತ ಆಡಿಯೋದಲ್ಲೇ ಪ್ರಸ್ತಾಪ ಮಾಡಿದ್ದಾನೆ. ರೋಷನ್ ಬೇಗ್ ಅಷ್ಟೇ ಅಲ್ಲ, ಸಚಿವರೊಂದಿಗೂ ಕೂಡ ಲಿಂಕ್ ಇತ್ತು ಅನ್ನೋ ಮಾಹಿತಿ ಇದೀಗ ಬಹಿರಂಗವಾಗ್ತಾ ಇದೆ. ರಾಜಕಾರಣಿಗಳ ಲಿಂಕ್ ಬಗ್ಗೆ ನ್ಯೂಸ್ 18 ನಲ್ಲಿ ದಾಖಲೆ ಕೂಡ ಸಿಕ್ಕಿದೆ. ರಾಜಕಾರಣಿಗಳ ಲಿಂಕ್ ಪ್ರೂವ್ ಮಾಡುವಂತ ದಾಖಲೆ ಇದು. ಪ್ರಭಾವಿಗಳ ನಂಟು ಈ ಮುಖಾಂತರವಾಗಿ ಮನ್ಸೂರ್ ಹೊಂದಿದ್ದ ಅನ್ನೋದನ್ನ ಬಿಚ್ಚಿಡುತ್ತೆ ಈ ದಾಖಲೆ. ಅಷ್ಟೇ ಅಲ್ಲ, ಎಲ್ಲರ ಮುಖವಾಡವನ್ನೂ ಕೂಡ ಈ ದಾಖಲೆ ಬಿಚ್ಚಿಡ್ತಾ ಇದೆ. ಕೋಟಿ ಕೋಟಿ ಪಂಗನಾಮ ಹಾಕದವನ ಬ್ಯಾಕ್ ಗ್ರೌಂಡ್ ಕಥೆ ಇದು. ರಾಜಕಾರಣಿಗಳ ಜೊತೆಗೆ, ಅದರಲ್ಲೂ ಪ್ರಭಾವಿ ರಾಜಕಾರಣಿಗಳ ಜೊತೆಯಲ್ಲಿ ಈತ ಲಿಂಕ್ ಅನ್ನ ಇಟ್ಕೊಂಡಿದ್ದ ಅಂತ ದಾಖಲೆಗಳೇ ಹೇಳ್ತಾ ಇವೆ. ರೋಷನ್ ಬೇಗ್ ಅಷ್ಟೇ ಅಲ್ಲ, ಸಚಿವರೊಂದಿಗೂ ಕೂಡ ಈತನಿಗೆ ಲಿಂಕ್ ಇತ್ತು ಅಂತ ದಾಖಲೆ ಮುಖಾಂತರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಚಿವ ಜಮೀರ್ ಅಹಮದ್ ಖಾನ್ಗೂ ಐಎಂಎ ಜ್ಯುವೆಲ್ಸ್ಗೂ ಲಿಂಕ್ ಇತ್ತಂತೆ. ಇನ್ನು ಜಮೀರ್ ವ್ಯವಹಾರ ಸತ್ಯ ಅನ್ನುವಂತ ದಾಖಲೆ ಇದೀಗ ಲಭ್ಯವಾಗಿದೆ. ಆಸ್ತಿ ವಿವರದ ದಾಖಲೆಯಲ್ಲಿ ಜಮೀರ್ ಆ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗಾದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿದ್ರು ಸಚಿವ ಜಮೀರ್ ಅಹಮದ್ ಖಾನ್, ಅದರಲ್ಲಿ ಐಎಂಎಗೂ ಅವ್ರಿಗೂ ಯಾವ ರೀತಿ ಲಿಂಕ್ ಇತ್ತು, ವ್ಯವಹಾರದ ಬಗ್ಗೆ ಯಾವ ರೀತಿ ಉಲ್ಲೇಖವನ್ನ ಮಾಡಿದ್ದಾರೆ, ಆಸ್ತಿ ವಿವರದ ದಾಖಲೆಯಲ್ಲಿ ಜಮೀರ್ ಉಲ್ಲೇಖ ಮಾಡಿರೋದು ವಿತ್ ಪ್ರೂಫ್ ಈಗ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಒಂದಂತೂ ನಿನ್ನೆಯಿಂದ ಚರ್ಚೆ ಆಗ್ತಾ ಇತ್ತು, ಪ್ರಭಾವಿಗಳ ನಂಟು ಆತನಿಗೆ ಇದೆ. ಪದೇ ಪದೇ ಕೇಸ್ ಆದಾಗ್ಲೂ ಕೂಡ ಪೊಲೀಸರಿಗೆ ಆತ ಪ್ರಭಾವಿಗಳನ್ನ ಇಟ್ಕೊಂಡೇ ಧಮಕಿ ಹಾಕಿಸ್ತಾ ಇದ್ದ ಅಂತ. ಈಗ ಕೋಟಿ ಕೋಟಿ ಪಂಗನಾಮ ಹಾಕದವನ ಬ್ಯಾಕ್ ಗ್ರೌಂಡ್ ಕಥೆಗಳು ಒಂದೊಂದಾಗೆ ಬಯಲಿಗೆ ಬರ್ತಾ ಇದೆ. ಇದೀಗ ಪ್ರಭಾವಿ ರಾಜಕಾರಣಿಗಳೊಂದಿಗೆ ಮನ್ಸೂರ್ ಲಿಂಕ್ ಇತ್ತು ಅನ್ನೋದು ಈಗ ಒಂದೊಂದಾಗೆ ಹೊರಗಡೆ ಬರ್ತಾ ಇದೆ. ಆತ ರೋಷನ್ ಬೇಗ್ ಹೆಸರನ್ನ ಆಡಿಯೋದಲ್ಲಿ ಹೇಳಿದ್ದ, ಅವ್ರಿಗೆ ನಾನು 400 ಕೋಟಿ ದುಡ್ಡು ಕೊಟ್ಟಿದ್ದೀನಿ, ಅವರಿಂದಲೂ ಕೂಡ ಕಿರುಕುಳ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದ. ಬಟ್ ಈಗ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ಲಿಂಕ್ ಇದೆ ಅನ್ನುವಂತ ಪ್ರೂಫ್ ದಾಖಲೆ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಸರ್ಪಂಟೈನ್ ಸ್ಟ್ರೀಟ್ ಅಲ್ಲಿ 2 ಪ್ರಾಪರ್ಟಿಯನ್ನ ಖಾನ್ ಖರೀದಿ ಮಾಡಿದ. ಪ್ರಾಪರ್ಟಿ 38 ಹಾಗೇನೆ 39 ಮನ್ಸೂರ್ ಖರೀದಿ ಮಾಡಿದ್ದ. 2 ಪ್ರಾಪರ್ಟಿಗಳಿಗೂ ಯಾರು ಮಾಲೀಕ ಅಂದ್ರೆ ಜಮೀರ್ ಅಹಮದ್ ಖಾನ್ ಅನ್ನೋದು ಗೊತ್ತಾಗಿದೆ. ಸೊ ಎಲೆಕ್ಷನ್ ಟೈಮ್ ನಲ್ಲಿ ಅಫಿಡವಿಟ್ ಅಲ್ಲಿ ಅದನ್ನ ಅವರು ಮೆನ್ಷನ್ ಮಾಡಿದ್ದಾರೆ, ಜಮೀರ್ ಅಹಮದ್ ಖಾನ್. ಸೊ ಇಲ್ಲಿ ಸರ್ಪಂಟೈನ್ ಸ್ಟ್ರೀಟ್ ನಲ್ಲಿ 2 ಪ್ರಾಪರ್ಟಿ ಖರೀದಿ ಮಾಡಿದ ಮನ್ಸೂರ್. ಆದ್ರೆ ಆ ಪ್ರಾಪರ್ಟಿ ಆತ ಖರೀದಿ ಮಾಡಿದ್ರು ಕೂಡ ಅದರ ಅಸಲಿ ಮಾಲೀಕ, ಓನರ್ ಯಾರು ಅಂದ್ರೆ 2 ಪ್ರಾಪರ್ಟಿಗಳಿಗೂ ಜಮೀರ್ ಅಹಮದ್ ಖಾನ್ ಅನ್ನೋದು ಗೊತ್ತಾಗಿದೆ ವಿತ್ ಪ್ರೂಫ್. ಜಮೀರ್ ಇಂದ 5 ಕೋಟಿ ಹಣವನ್ನ ಕೊಟ್ಟು ಖಾನ್ ಈ ಪ್ರಾಪರ್ಟಿಗಳನ್ನ ಖರೀದಿ ಮಾಡಿದ. ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವಂತಹ ದಾಖಲೆಯಲ್ಲಿ ಇದು ಸ್ಪಷ್ಟವಾಗಿದೆ. ದಾಖಲೆಯನ್ನ ಬಿಚ್ಚಿಡುತ್ತೆ. ಜಮೀರ್ ಹಾಗೇನೆ ಮನ್ಸೂರ್ ವ್ಯವಹಾರ ಯಾವ ರೀತಿಯಾಗಿತ್ತು ಈ ಪ್ರಾಪರ್ಟಿ ವಿಚಾರದಲ್ಲಿ ಅಂತ. ಒಟ್ಟು ಜಮೀರ್ ಇಂದ 5 ಕೋಟಿ ಹಣವನ್ನ ಕೊಟ್ಟು ಈತ ಖಾನ್ ಆ ಪ್ರಾಪರ್ಟಿಗಳನ್ನ ಖರೀದಿ ಮಾಡಿದ್ದು. ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದಂತ ದಾಖಲೆಯಲ್ಲಿ ಜಮೀರ್ ಅಹಮದ್ ಖಾನ್ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ಎಸ್, ನಾವೀಗ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ಸ್ ಅನ್ನ ನೋಡ್ತಾ ಇದ್ದೀವಿ. ಅವ್ರು ಯಾವ ರೀತಿಯಾಗಿ ಚುನಾವಣೆ ಸಂದರ್ಭದಲ್ಲಿ ಅದನ್ನ ಮೆನ್ಷನ್ ಮಾಡಿದ್ರು, ವಿತ್ ಅಡ್ರೆಸ್ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಒಟ್ಟು 2 ಪ್ರಾಪರ್ಟಿಗಳನ್ನ ಮನ್ಸೂರ್ ಖರೀದಿ ಮಾಡಿದ್ದ. 5 ಕೋಟಿ ಹಣವನ್ನ ಕೊಟ್ಟು ಆತ ಖರೀದಿ ಮಾಡಿದ್ದು. ಬಟ್ ಅದರ ಅಸಲಿ ಓನರ್ ಯಾರು, ಮಾಲೀಕರು ಯಾರು ಅಂದ್ರೆ ಜಮೀರ್ ಅಹಮದ್ ಖಾನ್ ಅಂತ ಗೊತ್ತಾಗಿದೆ. ಸೊ ಜನ ಕೂಡ ನಿನ್ನೆಯಿಂದ ಆಗ್ರಹ ಮಾಡ್ತಾ ಇದ್ದಿದ್ದು, ಜಮೀರ್ ಅಹಮದ್ ಖಾನ್ ಅವರು ಎಲ್ಲಿ ಹೋಗಿದ್ದಾರೆ? ಯಾಕಂದ್ರೆ ಸಾಕಷ್ಟು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲೂ ಓಡಾಡ್ತಾ ಇತ್ತು, ವೈರಲ್ ಆಗ್ತಾ ಇತ್ತು. ಅದರಲ್ಲಿ ಮನ್ಸೂರ್ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದ್ರು. ಹಾಗಾಗಿ ಅವರು ಬರಬೇಕು, ಅವರು ನಮ್ಗೆ ಭರವಸೆಯನ್ನ ಕೊಡಬೇಕು ಅಂತ ಹೂಡಿಕೆದಾರರು ಆಗ್ರಹವನ್ನ ಮಾಡ್ತಾ ಇದ್ರಲ್ಲ. ಸೊ ಅದಕ್ಕೆ ಪೂರಕ ಅನ್ನುವಂತೆ ಹೌದು, ಜಮೀರ್ಗೂ ಐಎಂಎ ಜೊತೆಗೆ ಲಿಂಕ್ ಇತ್ತು, ಮನ್ಸೂರ್ ಜೊತೆಗೆ ಲಿಂಕ್ ಇತ್ತು. ಅದರಲ್ಲೂ ವ್ಯವಹಾರಗಳು ಸಾಕಷ್ಟು ಇವರಿಬ್ಬರ ಮಧ್ಯದಲ್ಲಿ ನಡೆದಿದೆ ಅನ್ನೋದಕ್ಕೆ ಪ್ರೂಫ್ ಒಂದು, ದಾಖಲೆಯೊಂದು ಈಗ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಆಸ್ತಿ ವಿವರದ ದಾಖಲೆಯಲ್ಲಿ ಜಮೀರ್ ಅದನ್ನ ಉಲ್ಲೇಖ ಮಾಡಿದ್ದಾರೆ. ಇದರಿಂದ ಸ್ಪಷ್ಟವಾಗಿ ದಾಖಲೆನೇ ಹೇಳ್ತಾ ಇದೆ, ಸಚಿವರೊಂದಿಗೂ ಕೂಡ ಮನ್ಸೂರ್ ಲಿಂಕ್ ಅನ್ನ ಇಟ್ಕೊಂಡಿದ್ದ. ಆ ಮುಖಾಂತರವಾಗಿ ಪ್ರಭಾವಿಗಳ ಲಿಂಕ್ ಆತನಿಗೆ ಇತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ನಾವೀಗ ನೋಡ್ತಾ ಇದೀವಲ್ಲ ವಿಜುವಲ್ಸ್, ಇದರಲ್ಲಿ ಸಾಕಷ್ಟು ರಾಜಕಾರಣಿಗಳ ಜೊತೆಗೆ ಒಂದಿಷ್ಟು ವಿಜುವಲ್ಸ್ ಇದೆ. ಜೊತೆಗೆ
ಫೋಟೋಸ್ ಕೂಡ ವೈರಲ್ ಆಗ್ತಾನೆ ಇದೆ. ಈತ ವಂಚನೆ ಮಾಡಿ ಎಸ್ಕೇಪ್ ಆಗಿದ್ದಾನೆ, ಅಬ್ಸ್ಕ್ಯಾಂಡ್ ಆಗಿದ್ದಾನೆ ಅಂತ ಗೊತ್ತಾದ ಮೇಲೆ ಸಾಕಷ್ಟು ಫೋಟೋಸ್ಗಳು ಕೂಡ ಹರಿದಾಡ್ತಾ ಇದೆ. ಆ ಫೋಟೋದಲ್ಲಿ ಇರೋರು ಅಟ್ಲೀಸ್ಟ್ ಉತ್ತರವನ್ನ ಕೊಡಬೇಕು ಅಂತ ಹೂಡಿಕೆದಾರರು ಕೂಡ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ರೋಷನ್ ಬೇಗೇನೋ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟೀಕರಣ ಕೊಡೋ ಪ್ರಯತ್ನ ಮಾಡಿದ್ರು ಕೂಡ ಇದೀಗ ಜಮೀರ್ ಅಹಮದ್ ಖಾನ್ಗೂ ಮನ್ಸೂರ್ಗೂ ಲಿಂಕ್ ಇತ್ತು ಅಂತ ಈ ದಾಖಲೆಗಳೇ ಹೇಳ್ತಾ ಇದೆ. ಸೊ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಥಾಮಸ್. ಈ ಡೌಟ್ ಅಂತೂ ಹಿಂದಿನಿಂದಲೂ ಕೂಡ ಇತ್ತು, ಯಾಕಂದ್ರೆ ಪ್ರಭಾವಿಗಳ ಜೊತೆಗೆ ಈತನಿಗೆ ನಂಟ್ ಇತ್ತು ಅನ್ನೋದು ಈಗ ವಿತ್ ಪ್ರೂಫ್ ಸಿಕ್ಕಿದೆ. ಹಾಗಾದ್ರೆ ಜಮೀರ್ ಅಹಮದ್ ಖಾನ್ ಅವರು ದಾಖಲೆ ಪತ್ರ ಸಲ್ಲಿಕೆ ಮಾಡಿದಾರಲ್ಲ, ಅದ್ರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ? ಶರ್ಮಿತಾ, IMA ಮಾಲೀಕ ಖಾನ್ಗೂ ಜಮೀರ್ಗೂ ಸಂಬಂಧ ಇತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಎಲ್ಲ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ರವರು ಎಲ್ಲ ಒಂದ್ ಕಡೆ ಸಂಪೂರ್ಣವಾಗಿ ಅಲ್ಲಗೆಳಿತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಖಾನ್ಗೂ ನನಗೂ ಸಂಬಂಧನೇ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ, ದಾಖಲೆಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ ಖಾನ್ಗೂ ಮತ್ತೆ ಜಮೀರ್ಗೆ ಯಾವ ರೀತಿ ಸಂಬಂಧ ಇತ್ತು ಅಂತೇಳಿ. ಇದನ್ನ ನಾವ್ ಹೇಳ್ತಾ ಇಲ್ಲ, ನ್ಯೂಸ್ 18 ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಒಂದು ಸಿಕ್ಕಿದೆ. ಆ ಒಂದು ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಇದು ಸಾಮಾನ್ಯವಾದಂತಹ ರಿಪೋರ್ಟ್ ಅಲ್ಲ ಶರ್ಮಿತಾ, ಇದು ಎಲೆಕ್ಷನ್ ಕಮಿಷನ್ಗೆ ಅಫಿಡವಿಟ್ ಅನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಮಾಡಿದಂತ ಒಂದು ಅವರೇ ಉಲ್ಲೇಖ ಮಾಡಿದಂತ ಒಂದು ಅಂಶ. ಇದರೊಳಗಡೆ ಸ್ಪಷ್ಟವಾಗಿ ಅವರು ಒಂದು ಮಾತನ್ನು ಹೇಳಿದರೆ, ಒಂದು ಅಂಶವನ್ನ ಅವರು ಉಲ್ಲೇಖಿಸಿದ್ದಾರೆ. ಇಂಡಿಯನ್ ಮಾನಿಟರಿ ಅಡ್ವೈಸರಿ ಅಂತ ಹೇಳಿದ್ರೆ IMA ಫುಲ್ ಫಾರ್ಮ್ ಇಂಡಿಯನ್ ಮಾನಿಟರಿ ಅಡ್ವೈಸರಿ. ಈ ಒಂದು ಸಂಸ್ಥೆಯ ಮಾಲೀಕನಾಗಿರುವಂತಹ ಖಾನು ಜಮೀರ್ ಅಹಮದ್ ರವರ 2 ಪ್ರಾಪರ್ಟಿಗಳನ್ನ, ಆ ಪ್ರಾಪರ್ಟಿಯ ನಂಬರ್ಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ನಾವು ಸ್ವಲ್ಪ ಝೂಮ್ ಮಾಡಿದ್ರೆ ಕಾಣುತ್ತೆ. ಈ ಪ್ರಾಪರ್ಟಿಯ ನಂಬರ್ಗಳನ್ನು ಕೂಡ ಇದು ಮಾಡಿದ್ದಾರೆ. ಸರ್ಪಂಟೈನ್ ರೋಡ್ ಅಂತ ಹೇಳಿದ್ರೆ ರಿಚ್ಮಂಡ್ ಟೌನ್ ಅಲ್ಲಿರುವಂತಹ ಸರ್ಪಂಟೈನ್ ಸ್ಟ್ರೀಟ್ ಅಂತ ಏನಿದೆ, ಆ ಒಂದು ಸ್ಟ್ರೀಟ್ ನಲ್ಲಿ 2 ಪ್ರಾಪರ್ಟಿಗಳಿದೆ. ಒಂದು 38 ಮತ್ತೆ 39 ಅನ್ನುವಂತ 2 ಪ್ರಮುಖ ಪ್ರಾಪರ್ಟಿಗಳಿದೆ. ಆ 2 ಪ್ರಾಪರ್ಟಿಗಳು ಕೂಡ ಜಮೀರ್ ಅಹಮದ್ ರವರಿಗೆ ಸೇರಿದಂತದ್ದು ಅನ್ನೋಂಥದ್ದು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಅದ್ರ ಜೊತೆಗೆ 2 ಪ್ರಾಪರ್ಟಿಗಳನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಖಾನ್ ರವರು ಖರೀದಿಸಿದರು. ಅದರ ಮೌಲ್ಯನೂ ಕೂಡ ಇಲ್ಲಿ ಸ್ಪಷ್ಟವಾಗಿ ನಮೂದನೆ ಆಗಿದೆ ಶರ್ಮಿತಾ. 5 ಕೋಟಿ ಹಣವನ್ನ ಖಾನ್ ಜಮೀರ್ ರವರಿಗೆ ನೀಡಿ ಆ 2 ಪ್ರಾಪರ್ಟಿಗಳನ್ನ ಖರೀದಿ ಮಾಡಿದ್ರು ಅನ್ನೋದು ಸ್ಪಷ್ಟ ಆಗುತ್ತೆ. ಇವತ್ತು ಜಮೀರ್ ಅಹಮದ್ ಖಾನ್ ರವರು ಎಲ್ಲಿದ್ದಾರೆ ಏನೋ ಗೊತ್ತಾಗ್ತಿಲ್ಲ. ಅವ್ರು ಎಲ್ಲಾ ರೀತಿಯಲ್ಲೂ ಯಾರೇ ಕೇಳಿದ್ರು ಸ್ಪಷ್ಟ ಒಂದು ಗಂಟಾಘೋಷವಾಗಿ ಹೇಳ್ತಾ ಇದ್ದಾರೆ, ನನಗೂ ಖಾನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆದ್ರೆ ಜಮೀರ್ ರವರನ್ನ ನಾವು ಈ ಒಂದು ದಾಖಲೆಗಳ ಮೂಲಕ ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತೀವಿ. ಜಮೀರ್ ಅಹಮದ್ ರವರೇ, ತಾವು ಏನ್ ಹೇಳ್ತಾ ಇದ್ದೀರಾ? ಖಾನ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅದು ವೈಯಕ್ತಿಕವಾಗಿರ್ಬೋದು ಅಥವಾ ವ್ಯಾವಹಾರಿಕವಾಗಿರ್ಬೋದು ಅಥವಾ ಬೇರೆ ನೆಲೆಗಟ್ಟಿನಲ್ಲಿ ಯಾವುದೇ ಸಂಬಂಧ ಇಲ್ಲ ಅಂತ ತಾವೇನು ಗಂಟಾಘೋಷವಾಗಿ ಏನ್ ಹೇಳ್ತಾ ಇದ್ದೀರಾ? ತಾವೇ ಸಲ್ಲಿಸಿದಂತ ಅಫಿಡವಿಟ್ ಇದು ಯಾವುದೇ ರೀತಿಯಂತ ಕುಕ್ಕುಡ ಅಥವಾ ಇನ್ನೊಂದು ರೀತಿಯಾದಂತ ನಾವೇ ಸೃಷ್ಟಿ ಮಾಡಿದಂತ ದಾಖಲೆ ಇಲ್ಲ. ಈ ದಾಖಲೆಗಳೇ ಸ್ಪಷ್ಟವಾಗಿ ಹೇಳ್ತದೆ, ನೀವು 5 ಕೋಟಿ ಹಣದ ವ್ಯವಹಾರ ನಿಮ್ಮ ಮತ್ತೆ ಖಾನ್ ನಡುವೆ ನಡೆದಿದೆ ಅನ್ನೋಂತ ಈ ದಾಖಲೆಗಳೇ ಹೇಳ್ತಿದೆ ಅಂದಾಗ ಇದು ಅಧಿಕೃತವಾಗಿರುವಂತಹ ದಾಖಲೆಗಳು. ಇದರಲ್ಲಿ ಯಾವುದೇ ರೀತಿಯಂತ ಮುಚ್ಚುಮರೆ ಮಾಡುವಂತ ಅಥವಾ ಇನ್ನೊಂದು ರೀತಿಯಂತ ಯಾವುದೇ ಇದಕ್ಕೂ ಆಸ್ಪದ ಕೊಡದಿರುವಂತ ಒಂದು ದೊಡ್ಡ ದಾಖಲೆ. ಈ ಒಂದು ದಾಖಲೆ ನಾವು ತೋರಿಸ್ತಾ ಈ ಒಂದು ದಾಖಲೆಯ ಹೊರತಾಗಿಯೂ ಕೂಡ ಇದನ್ನು ಕೂಡ ನೀವು ಸುಳ್ಳು ಅಥವಾ ಇದು ಅಂತ ಹೇಳಿ ನಾವು ಏನು ಮಾಡೋಕ್ಕಾಗೋದಿಲ್ಲ. ಆದ್ರೆ ಚುನಾವಣಾ ಆಯೋಗಕ್ಕೆ ತಾವು ಚುನಾವಣೆಗೆ ಸ್ಪರ್ಧಿಸುವಂತ ಸಮಯದಲ್ಲಿ 2018ರ ಚುನಾವಣೆಗೆ ಸ್ಪರ್ಧಿಸುವಂತ ಸಮಯದಲ್ಲಿ ತಾವೇ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವಂತಹ ದಾಖಲೆಯಲ್ಲಿ 5 ಕೋಟಿ ಹಣದ ವ್ಯವಹಾರ ಈ ಒಂದು ಪ್ರಾಪರ್ಟಿಯನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಆಗಿದೆ ಅನ್ನುವಂಥದ್ದನ್ನ ಈ ಒಂದು ದಾಖಲೆ ದೃಢಪಡಿಸುತ್ತೆ. ಹಾಗಾಗಿ ಒಂದು ಪುರಾವೆಯನ್ನು ಕೂಡ ನಾವು ಕೊಡ್ತಾ ಇದೀವಿ, ನಿಮ್ಮ ಮತ್ತೆ ಅವ್ರ ನಡುವೆ ವ್ಯವಹಾರ ನಡೆದಿದೆ ಅಂತ ಹೇಳಿ. ಇದರ ಹೊರತಾಗಿಯೂ ಕೂಡ ನೀವು ನಮ್ಮ ಮತ್ತು ಅವ್ರ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಿರುವಂತದ್ದು ಅದೆಷ್ಟು ಮಟ್ಟಿಗೆ ನಂಬೋದು ಅಥವಾ ಬಿಡೋದು ಅನ್ನುವಂಥದ್ದು ಬಹುಶಃ ರಾಜ್ಯದ ಜನರೇ ಡಿಸೈಡ್ ಮಾಡಬೇಕಾಗಿದೆ. ಎಕ್ಸಾಕ್ಟ್ಲಿ ಥ್ಯಾಂಕ್ ಯು ಥಾಮಸ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಎಸ್, ಇವಾಗ